ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತ ವಿಶ್ವ ತಾಯಂದಿರ ದಿನಾಚರಣೆ ಐತಿ. ಪ್ರಪಂಚದ ಎಲ್ಲಾ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ಕೊತಾ ಇವತ್ತ ನಮ್ದು RCB ಮತ್ತು ಮುಂಬೈ ಮ್ಯಾಚ್ ಐತಿ. ಅದರ ಬಗ್ಗೆ ಮಾತಾಡೋಣಂತ್ರಿ. ಇವತ್ತಿನ ಮ್ಯಾಚ್ ಎಲ್ಲಿ ನಡೆಯಕತ್ತೈತೆ ಅಂದ್ರ ಛತ್ತೀಸ್ಗಢದಾಗ ಇರುವಂತ ರಾಯ್ಪುರ್ ಸ್ಟೇಡಿಯಂದಾಗ ಇವತ್ತು ಮ್ಯಾಚ್ ನಡೆಯಕತ್ತೈತೆ. ರೂಲ್ಸ್ ಪ್ರಕಾರ ಮ್ಯಾಚ್ ಇವತ್ತು ಚಿನ್ನ ಸ್ವಾಮಿ ಸ್ಟೇಡಿಯಂದಾಗ ಆಗಬೇಕಿತ್ತು. ಈ ಸಲ ಏನು ಮಾಡಿದ್ರಿ, 5 ಮ್ಯಾಚ್ ಅನ್ನ ಅಲ್ಲಿ ಫಿಕ್ಸ್ ಇಟ್ಬಿಟ್ರು. ಹೋಮ್ ಗ್ರೌಂಡ್ ಅಟ್ಟೆ ನಮ್ಮ 5, ಇನ್ನು ಉಳ್ಕಿದ ಮ್ಯಾಚ್ಗಳು ಬೇರೆ ಹೋಮ್ ಗ್ರೌಂಡ್. ಇವತ್ತು ರಾಯ್ಪುರದಾಗ ಮ್ಯಾಚ್ ಐತಿ. ಫೈನಲ್ ಮ್ಯಾಚ್ ಒಂದು ನಮ್ಮ ಸ್ಟೇಡಿಯಂದಾಗ ಇತ್ತು ಬೆಂಗಳೂರದಾಗ. ನಾವೆಲ್ಲ ಕನಸು ಕಟ್ಕೊಂಡು ಕೂತಿದ್ವಿ, ಈ ಸಲ ನಾವು RCB ಫೈನಲ್ಗೆ ಬರ್ತೈತಿ, ಅದು ನಮ್ಮ ಬೆಂಗಳೂರೊಳಗೆ ಇರ್ತೈತಿ ಮ್ಯಾಚ್, ಕಪ್ ಗೆಲ್ತೀವಿ, ಹೋಮ್ ಗ್ರೌಂಡ್ದಾಗ ಕಪ್ ಗೆಲ್ತೀವಿ ಅನ್ನೋಂಥದ್ದು ಒಂದು ಖುಷಿ ಇತ್ತು. ಈಗ ಬೇಜಾರು ಏನಪ್ಪ ಅಂದ್ರೆ ಹೆಂಗಿದ್ರು ಫೈನಲ್ಗೆ ಬರ್ತೀವಿ, ಆದ್ರೆ ಮ್ಯಾಚ್ ಇರೋದು ಬೆಂಗಳೂರಿನಿಂದ ಅಹಮದಾಬಾದಿಗೆ ಶಿಫ್ಟ್ ಆಗೈತಿ. ಶಿಫ್ಟ್ ಯಾಕೆ ಆಗೈತಿ ಅಂದ್ರೆ ತಮಗೆಲ್ಲ ಗೊತ್ತಿರೋ ಹಂಗೆ ಊರದ 108 ಲಪಡ ಇವು ಇದ್ದಿದ್ದಕ್ಕೆ ಅದಕ್ಕೆ ವೈದಲ್ಲಿ ಮ್ಯಾಚನ್ನು ಇಟ್ಟಾರ. ಏನ್ ಹಾಕಿರ್ಲಿ ಎಲ್ಲಿ ಹಾಕಿರ್ಲಿ, ಒಟ್ಟು ನಮ್ದು RCB ಮಾತ್ರ ಕ್ರೇಜ್ದಾಗ ಅವ್ನು ಬೆಂಕಿ ಬಬಲಾದಿ ಹೋಗೋದ ಫಾರ್ಮ್ದಾಗ. ಇವತ್ತು ಮುಂಬೈ ಕೂಡ ಮ್ಯಾಚ್ ಐತ್ರಿ. ಮ್ಯಾಚ್ ಹಿಂದಿನ ಮ್ಯಾಚ್ ನಾವು ಲಕ್ನೋ ಕೂಡ ಸೋತಿವಿ, ಮುಂಬೈ ಲಕ್ನೋ ಕೂಡ ಗೆದ್ದಾರೆ. 228 ರನ್ ಚೇಂಜ್ ಮಾಡಿದ್ರೆ ಹಿಂದಿನ ಮ್ಯಾಚ್ ಯಾರು ಮುಂಬೈದವರು ಲಕ್ನೋ ಕೂಡ. ಅಲ್ಲಿ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಬೆಂಕಿ ಬಬಲಾದಿ ಬ್ಯಾಟಿಂಗ್ ಆಡಿ ಚೇಂಜ್ ಮಾಡಿ ಮ್ಯಾಚ್ ಅನ್ನ ಕಡ್ಯಾಕ ಮಾಡಿದ್ರು. ಏನ್ ಮಾಡ್ತಾರೆ ಅವ್ರದ್ದು ಟೈಮ್ ಸುಮಾರು, ಏನ್ ಯಾಕೆ ಆಡಿದ್ರೆ ಏನು ಉಪಯೋಗ. ಆಡಿರೋ 10 ಮ್ಯಾಚ್ದಾಗ 3 ಗೆದ್ದಾರ, 7 ಮ್ಯಾಚ್ ಅನ್ನ ಸೋತಾರ. ನಂಬಾಕಿ ಆಗಾಕತ್ತಿಲ್ಲ, ಅಂತ ಪರಿ ಡೇಂಜರ್ ಟೀಮ್. 10 ಮ್ಯಾಚ್ ಆಡ್ಯಾರ, 7 ಸೋತಾರ, 3 ಗೆದ್ದಾರ. ಎಂತೆಂತ ಪ್ಲೇಯರ್ಗಳು ಅದಾರ ಅವ್ರ ಕಡೆ, ಅವನು ಬೆಂಕಿ ಬಬಲಾದಿ ಪ್ಲೇಯರ್ಗಳು. ಟೈಮ್ ಸುಮಾರು ಏನು ಮಾಡಾಕ ಬರಂಗಿಲ್ಲ. ಬೋಲ್ಟ್ ಅದಾರ, ಬುಮ್ರಾ ಅದಾರ, ದೀಪಕ್ ಚಾರ್, ಯಾರು ರೋಹಿತ್ ಶರ್ಮಾ, ಸೂರ್ಯಕುಮಾರ್, ಬುಮ್ರಾ, ಮತ್ ಯಾರೇ ಪಾಂಡ್ಯ, ತಿಲಕ್ ವರ್ಮಾ, ದುನ್ಯಾದ ಡೇಂಜರ್ ಪ್ಲೇಯರ್ ಇದ್ರು. ಈ ಸಲ ಮಾತ್ರ 7 ಮ್ಯಾಚ್ ಅನ್ನ ಸೋತಾರ, 3 ಗೆದ್ದಾರ. ಅವ್ರಿನ್ನು ಪ್ಲೇ ಆಫಿಗೆ ಬರುವಂಥದ್ದು ಭಾಳ ಚಾನ್ಸಸ್ ಕಡಿಮೆ ಅದಾವು. ಇನ್ನು ನಮ್ದು RCB ಬಗ್ಗೆ ಹೇಳ್ಬೇಕಂದ್ರೆ ಹಿಂದಿನ ಮ್ಯಾಚ್ ಮಳಿ ಬತ್ತು ಚಾಲೋ ಆಯ್ತು, ಮಳಿ ಬತ್ತು ಚಾಲೋ ಆಯ್ತು, ಹಂಗೋ ಹಿಂಗೋ ಮಾಡ್ಕೋತ ಲಾಸ್ಟ್ ಮೂಮೆಂಟಿಗೆ ನಾವು ಮ್ಯಾಚನ್ನು ಸೋತಿದ್ದು ಎದಕ್ಕೆ ಅನ್ನೋಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಈ ಮಿಡಲ್ ಆರ್ಡರ್ದಾಗ ನಾವು ಜಿತೇಶ್ ಶರ್ಮನ ಗೋಳ ಅದ, ಅದು ಶಪ್ಪಡ ಇನ್ನೊಂದು 2-3 6 ಕನೆಕ್ಟ್ ಆಗಿತ್ತು, ಒಂದು ಕೆಲಸ ಹಾಕಿದ ಕರೆ. ಏನು ಮಾಡ್ತಾರೆ ನಡು ಸ್ವಲ್ಪ ಫೇಲ್ ಆಯ್ತು. ಮತ್ತು ನಮ್ದು ಓಪನಿಂಗ್ ಆ ಬೆತ್ತಲ ಒಬ್ಬ ಫೇಲ್ ಆದ, ನಮ್ಮ ಕೊಹ್ಲಿ ಸಾಹೇಬ್ ಒಂದು 0 ಔಟ್ ಆಗಿದ್ದಕ್ಕೆ ನಮಗೆ ಭಾಳ ಕೆಟ್ಟ ತಲೆ ಹಾಪ್ ಆಗಿಬಿಡ್ತು. ಅದಕ್ಕೆ ನಾವು ಮ್ಯಾಚನ್ನು ಸೋಲುವಂಥ ಪರಿಸ್ಥಿತಿ ಬಂತು. ಆದರೆ ಇವತ್ತು ಮಾತ್ರ ನಾವು ಮ್ಯಾಚ್ ಗೆಲ್ಲಬೇಕು. ಇವತ್ತಿನ ಪಿಚ್ ಹೆಂಗೈತೆ ಅಂದ್ರೆ ನೋಡ್ರಿ, ಅದು ಸ್ಪಿನ್ನರ್ಗಳಿಗೆ ಭಾಳ ಅನುಕೂಲ ಆಗುವಂಥ ಪಿಚ್ ಐತೆ ಅಂಥೇಳಿ ಪೇಪರ್ದಾಗ ಕೊಟ್ಟಾರ. ನೋಡಬೇಕು. ನಾವಂತರೂ ಈಗ ಅಲ್ಲಿ ಮ್ಯಾಚ್ ನೋಡಿಲ್ಲ, ಆಡಿದ್ದು ನೋಡಿಲ್ಲ. ಯಾಕಂದ್ರೆ IPL ಮ್ಯಾಚ್ ಆಗೇ ಏನೋ 10 ವರ್ಷ ಏನೋ ಆಗೈತಂತ್ರಿ. ಬಟ್ ಇನ್ನು ಪಿಚ್ ರಿಪೋರ್ಟ್ ಹೆಂಗ ಏನು ಅನ್ನೋಂಥದ್ದು ಇವತ್ತು ಮ್ಯಾಚ್ ಆಡಿದಾಗ ಗೊತ್ತಾಗ್ತೈತಿ. ಅಂಥದ್ರಾಗ ಲಫಡ ಇನ್ನೊಂದು ಏನೈತಂದ್ರೆ ಇವತ್ತು ಮಳಿ ಬರೋ ಸಾಧ್ಯತೆ ಐತ್ರಿ ಮ್ಯಾಚ್ದಾಗ. ಇವತ್ತು ಮಳಿ ಬತ್ತ ದೊಡ್ಡ ಲಫಡ ಆಗ್ಬಿಡ್ತೈತಿ. ಯಾಕಂದ್ರೆ ಉಳಿದಿದ್ದ 4 ಮ್ಯಾಚ್ ಅದಾವ ನಮ್ಮ. ಆ 4 ಮ್ಯಾಚ್ದಾಗ ಯಾರು ಗೆಲ್ಬೇಕು, ಯಾರು ಗೆದ್ರಂದ್ರ ನಾವು ಮ್ಯಾಗ ಹೋಗಿ ಕುಂದಿರ್ತೀವಿ. ಯಾಕಂದ್ರೆ ನೋಡ್ರಿ ಎಂಥ ನಸೀಬಿದ. ಈ ಕಡೆ ಪಂಜಾಬ್ ಟಾಪ್ದಾಗಿತ್ತು, ನಮ್ಮ RCB ಟಾಪ್ನಾಗಿತ್ತು. ಈ ಕಡೆ RR ಹೈದರಾಬಾದ್ ನಡೆದಿತ್ತು. ಅವನು ಗುಜರಾತ್ ಸೌಕಾಶ್ ಗೆದ್ಕೋತ್ ಹೋಗಿ ಟಾಪ್ನಾಗ ಕೂತು ಬಿಟ್ರು. ಹೈದರಾಬಾದವ್ರು ಕೂತು ಬಿಟ್ರು, ಆ ರಾಜಸ್ಥಾನ ಹೊರಗೆ ಹೋಯ್ತು. ನಮ್ದು RCB ಅಟ್ 12 ಪಾಯಿಂಟ್ ಅದ. ಇವತ್ತು ನಾವೇನಾರ ಗೆದ್ದು ಅಂದ್ರೆ ಟಾಪ್ ನಂಬರ್ 1ದಾಗ ಬರ್ತೀವಿ. ಯಾಕಂದ್ರೆ ನಮ್ದು ರನ್ ರೇಟ್ ಇಡೀ 10 ಟೀಮ್ದಾಗ ನಮ್ದು ಖತರ್ನಾಕ್ ಸ್ಟ್ರಾಂಗ್ ಐತಿ, ಪ್ಲಸ್ದಾಗ ಐತಿ. ಇವತ್ತ ಹಿಂದಿನ ಮ್ಯಾಚ್ ಏನೇನು ತಪ್ಪುಗಳು ಆಗ್ಯಾವ, ತಪ್ಪನ್ನು ತಿದ್ಕೊಂಡು ಇವತ್ತು ಫುಲ್ ಫಾರ್ಮ್ದಾಗ ನಮ್ದು RCB ಆಡಬೇಕು, ಹೊಡಿಬೇಕು. ಇವತ್ತೇನು ಮಾಡ್ಬೇಕಂದ್ರೆ ಆ ಬೆತ್ತಲ್ಗೆ ಕುಂದ್ರಿಸ್ಬೇಕು. ಸಾಲ್ಟ್ ಆರಾಮಿದ್ರೆ ಸಾಲ್ಟಿಗೆ ಆಡಿಸ್ಬೇಕು. ಇಲ್ಲಾಂದ್ರ ಆ ಜೋರ್ಡನ್ ಕಾಕ್ಸ್ ಏನೋ ಪ್ಲೇಯರ್ ಐತ್ರಿ, ಡೇಂಜರ್ ಪ್ಲೇಯರ್ ಐತಿ, ವಿಕೆಟ್ ಕೀಪರ್ ಅದಾನ. ಆ ಮನುಷ್ಯನ ಒಳಗೆ ಹಾಕೋಬೇಕು. ಹಾಕೊಂಡು ಬೆತ್ತಲ್ ಕುಂದ್ರಿಸ್ರಿ, ಆ ಕಾಕ್ಸ್ನ ಒಳಗೆ ಹಾಕ್ಸೋನ ಒಂದು ಕೀಪರ್ ಮಾಡಿಸ್ರಿ. ಆ ಯಾರವ ಜಿತೇಶ್ ಶರ್ಮಾ ಅವ್ನು ಕುಂದಿರ್ಸ್ಬಿಟ್ರೆ, ಅವ್ನು ಬದಲಿ ವೆಂಕಟೇಶ್ ಶರ್ಮಾ ಹಾಕ್ಸಿದೀವಿ ಅಂದ್ರೆ ಈ ಕಡೆ ಬಾಲಿಂಗ್ ಹಾಕ್ತಾನೆ, ಬ್ಯಾಟಿಂಗ್ ಆಡ್ತಾನೆ, ಚಾನ್ಸ್ ಸಂಬಂಧ ಕೂತೈತೆ. ಡೇಂಜರ್ ಪ್ಲೇಯರ್ ಐತದ. ಅವ್ನು ಆಡ್ಸಿದ್ರೆ ಉಳ್ಕಿದ್ ಹೆಂಗೈತೆ ಹಂಗಿರ್ಲಿ ನಮಗೆ. ಹ್ಯಾಜಲ್ವುಡ್ ಇರಲಿ, ಭುವನೇಶ್ವರ್ ಕುಮಾರ್ ಅಂತೂ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಹಾಕ್ಲಾಕತ್ತಾರ. ಹಿಂದಿನ ಮ್ಯಾಚು ಗಿಚ್ ಹಾಕ್ಯಾರ ಬಾಲಿಂಗ್, ವಿಕೆಟ್ ಅನ್ನ ಬಿದ್ದಿಲ್ಲ ಕರೆ, ಆದ್ರೆ ಬಾಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. 17 ವಿಕೆಟ್ ತೆಗ್ದಾರ ಈ ಸಲ. ಡೇಂಜರ್ ಹಾಕ್ಲಾಕತ್ತಾರ ಬಾಲಿಂಗ್. ಇನ್ನು ಪಾಂಡ್ಯ ಅಂತರೂ ಡೇಂಜರ್ ಅದನ್ನ. ಅಣ್ಣ ಬ್ಯಾಟಿಂಗ್ದಾಗೂ ಫಾರ್ಮ್ದಾಗ ಬಂದಾನ, ಬಾಲಿಂಗು ಚಲೋ ಹಾಕ್ಲಾಕತ್ತಾರ. ಸುರೇಶ್ ಶರ್ಮಾ, ರಸಿಕ್ ನಮಗೆ ಫುಲ್ ಪ್ಯಾಕ್ ಐತೆ ಟೀಮ್. ನಮ್ದು ಟೀಮ್ ಅಂತೂ ಖತರ್ನಾಕ್ ಐತಿ. ಇನ್ನು ಇಟ್ಟು ಚೇಂಜಸ್ ಮಾಡಿದ್ರೆ ನಮ್ಗೆ ಭಾಳ ಅನುಕೂಲ ಆಗ್ತೈತಿ. ಯಾರು ಅವನು ಜಿತೇಶ್ ಶರ್ಮಾ ಕುಂದಿಸ್ಬಿಡ್ರಿ, ವೆಂಕಟೇಶ್ ಶರ್ಮಾ ಒಳಗೆ ಹಾಕೋರಿ, ಆ ಬೆತ್ತಲ್ಲ ತೆಗೀರಿ. ಸಾಲ್ಟ್ ಇದ್ರೆ ಆಡಿಸ್ರಿ, ಇಲ್ಲ ಅಂದ್ರೆ ಆ ಕಾಕ್ಸನ್ನ ಒಳಗೆ ತೊಗೊಂಡ್ಬಿಟ್ರೆ ಮತ್ತೆ ಫುಲ್ ಪ್ಯಾಕಪ್, ಫುಲ್ ಫಾರ್ಮ್. ಇದು ಬ್ಯಾಟಿಂಗ್ ಅಂತೂ ವಿರಾಟ್ ಕೊಹ್ಲಿ ಬೆಂಕಿ, ಪಡಿಕಲ್ ಬೆಂಕಿ, ಪಟೇದಾರ ಬೆಂಕಿ, ಟೀಮ್ ಡೇವಿಡ್, ಶಫಾಡ
ನಾನು ಒಂದಕ್ಕಿಂತ ಒಂದು ತಿಂಡಿ ಪ್ಲೇಯರ್ಗಳು ಅದಾವ ನಮ್ಮ. ಇನ್ನು ಓಪನರ್ ಆಟ ಮಿಡಲ್ ಆರ್ಡರ್ದಾಗ ಅಷ್ಟು ಒಂದು ಎರಡು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಇವತ್ತು ಮ್ಯಾಚ್ ಮಾತ್ರ ನಮ್ಮದೇ. ಇವತ್ತು ಮ್ಯಾಚ್ದಾಗ ಮಳಿ ಅಟ್ಟು ಬರಬಾರ್ದು. ಮಳಿ ಬತ್ತಂದ್ರೆ ಮತ್ತೆ ಫೇಲ್ ಆಕೈತೆ. ಒಂದೊಂದು ಪಾಯಿಂಟ್ ಹೋದು ಅಂದ್ರೆ ಮೊದಲ ಬಡ ಆಕೈತ್ರಿ. ಅದಕ್ಕೆ ಇವತ್ತು ಮ್ಯಾಚ್ ಗೆಲ್ಲುವಂಥದ್ದು ಭಾಳ ನಮಗೆ ಇಂಪಾರ್ಟೆಂಟ್ ಐತಿ. ಇವತ್ತು ಮ್ಯಾಚ್ ಗೆದ್ದ ಮೇಲೆ ಮತ್ತೆ ತಿಂಡಿ ರಿವ್ಯೂ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ ಅಂತ ಮಾತಾಡಕ. ಇವತ್ತು ಮ್ಯಾಚ್ ಹೆಂಗೆ ಆಕೈತೆ, ಏನೇನು ಆಕೈತೆ, ಯಾರು ಹೆಚ್ಚು ರನ್ ಹೊಡಿತಾರೆ, ಯಾರು ಹೆಚ್ಚು ವಿಕೆಟ್ ತೆಗಿತಾರೆ, ಬಡ ಕಮೆಂಟ್ ಹಾಕ್ರಿ. ಮತ್ತೆ ಇವತ್ತು ಮ್ಯಾಚ್ ಮುಗಿಯೋಣ ಮತ್ತೆ ಸಿಗ್ತೇನೆ ಅಂತಾರೆ. ಜೈ RCB.